ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಇರಾನ್ ಮಣ್ಣು ಮುಗಿಸಿದೆ. ದಾಳಿಯಾಗಿರೋದು ನಿಜ ಇರಾನ್ ಮೇಲೆ. ಆದರೆ ದಾಳಿಗೂ ಮುನ್ನ 400 kg ಯುರೇನಿಯಂ ಅನ್ನ ಬೇರೆ ಕಡೆಗೆ ಇರಾನ್ ಶಿಫ್ಟ್ ಮಾಡಿಕೊಂಡಿದೆ. ನ್ಯೂಕ್ಲಿಯರ್ ಸೈಟ್ಗಳಲ್ಲಿದ್ದ ಯುರೇನಿಯಂ ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಅಮೆರಿಕ ತಂತ್ರವನ್ನ ವಿಫಲಗೊಳಿಸುವಲ್ಲಿ ಇರಾನ್ ಕೂಡ ಯಶಸ್ವಿಯಾಗಿದೆ. ದಾಳಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿಲ್ಲ. ಆದರೆ ಅಮೆರಿಕದ ಉದ್ದೇಶ ಏನಿತ್ತು ಅದು ಈಡೇರದ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ಇರಾನ್ ಸಕ್ಸಸ್ ಆಗಿದೆ. ಈ ಯುರೇನಿಯಂ ಡಿಸ್ಟ್ರಾಯ್ ಆಗಬೇಕು. ಯುರೇನಿಯಂ ಇಲ್ಲ ಅಂತಾದರೆ ನ್ಯೂಕ್ಲಿಯರ್ ವೆಪನ್ ಅನ್ನು ತಯಾರು ಮಾಡೋದಕ್ಕಾಗಲ್ಲ. ಸೊ ಇರಾನ್ ಬಳಿ ಯುರೇನಿಯಂನ ಸಂಗ್ರಹ ಇರಬಾರ್ದು. ಒಂದು ವೇಳೆ ಅದು ಹಾಗಿದ್ರೆ ಆ ನ್ಯೂಕ್ಲಿಯರ್ ವೆಪನ್ ಅನ್ನು ಅದು ತಯಾರಿಸಿಕೊಂಡು ಬಳಸೋದಕ್ಕೆ ಮುಂದಾಗುತ್ತೆ. ಸೊ ಅದನ್ನು ಅಣ್ವಸ್ತ್ರ ವಿಚಾರದಲ್ಲಿ ನಿಶಸ್ತ್ರಗೊಳಿಸಬೇಕು ಅನ್ನೋ ಲೆಕ್ಕಾಚಾರ. ಆ ಯುರೇನಿಯಂ ಸಂಪೂರ್ಣವಾಗಿ ಈ ದಾಳಿಯಲ್ಲಿ ಡಿಸ್ಟ್ರಾಯ್ ಆಗಬೇಕು ಅಂದ್ಕೊಂಡಿದ್ದು ಅಮೆರಿಕ ಮತ್ತು ಇಸ್ರೇಲ್ಗಿದ್ದ ಲೆಕ್ಕಾಚಾರ. ಆದರೆ ಟ್ವಿಸ್ಟ್ ಏನು ಅಂದರೆ ಇಲ್ಲಿ ಇರಾನ್ ಅಮೆರಿಕದಿಂದ ಈ ಸಂಭಾವ್ಯ ದಾಳಿಯನ್ನು ನಿರೀಕ್ಷೆ ಮಾಡಿತ್ತು. ಇರಾನ್ನ ಗಮನವನ್ನು ಅಮೆರಿಕ ಬೇರೆ ಕಡೆ ಸೆಳೆದಿರಬಹುದು. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇರಾನ್ ಏನು ಮಾಡಿತ್ತು, ಈ ಪ್ಲಾಂಟ್ಗಳಲ್ಲಿದ್ದಂತಹ ಸುಮಾರು 400 kg ಯುರೇನಿಯಂ ಅನ್ನು ಅದಾಗಲೇ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿತ್ತು. ದೊಡ್ಡಣ್ಣನಿಗೆ ಇರಾನ್ ಈ ಥರ ತನ್ನದೇ ಸ್ಟೈಲಲ್ಲಿ ಚೆಕ್ಮೇಟ್ ಕೊಟ್ಟಿದೆ. ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದ್ರೂ ಕೂಡ ಗುಲಿ ತಲುಪುವಲ್ಲಿ ಅದು ವಿಫಲ ಆಗಿದೆ. ಅಂದರೆ ಟಾರ್ಗೆಟ್ ರೀಚ್ ಆಗಿದೆ, ಆದರೆ ಅಲ್ಲಿ ಯುರೇನಿಯಂ ಇರಲಿಲ್ಲ. ಇರಾನ್ ನ್ಯೂಕ್ಲಿಯರ್ ಶಕ್ತಿ ಸಂಪೂರ್ಣವನ್ನು ನಾಶಪಡಿಸಿದ್ದೀವಿ ಅಂತ ಟ್ರಂಪ್ ಹೇಳಿದರು. ಆದರೆ ಆ ನ್ಯೂಕ್ಲಿಯರ್ ಶಕ್ತಿ ನಾಶ ಆಗಿಲ್ಲ. 400 kg ಯುರೇನಿಯಂ ನಮ್ಮ ಬಳಿ ಸೇಫ್ ಆಗಿದೆ. ದಾಳಿಗೂ ಮುನ್ನ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ವಿ ಅಂತ ಇರಾನ್ ಹೇಳ್ತಾ ಇದೆ. ನಿಜನಾ ಸುಳ್ಳ ಗೊತ್ತಿಲ್ಲ, ಬಟ್ ಇರಾನ್ ಅದನ್ನು ಕ್ಲೇಮ್ ಮಾಡ್ತಾ ಇದೆ. ಇರಾನ್ ಫರ್ಡೋ ಸ್ಥಳದಿಂದ 400 kg ಯುರೇನಿಯಂ ಅನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಂಡಿತ್ತು ಅಮೆರಿಕ ಬಾಂಬರ್ಗಳು ಬಂದು ಇಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮುಂಚೆ. ಸೊ ಅಣ್ವಸ್ತ್ರ ತಯಾರಿಯಲ್ಲಿ ಬಳಸುವ 90% ಯುರೇನಿಯಂ ಅನ್ನು ಇರಾನ್ ಸ್ಥಳಾಂತರ ಮಾಡೋದ್ರ ಮೂಲಕ ಅಮೆರಿಕಾಗೆ ಚಳ್ಳೆ ಹಂತಿಸಿದ್ದೀವಿ ಅಂತ ಹೇಳ್ತಾ ಇದೆ. ಇರಾನ್ ಅಣ್ವಸ್ತ್ರ ತಯಾರಿ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ನಡೆಸಿತ್ತು. ಈ ನ್ಯೂಕ್ಲಿಯರ್ ಸ್ಥಳಗಳಾದಂಥ ಫರ್ಡೋ, ನಟಾನ್ಜಾ, ಇಸ್ಫಹಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು ಅಮೆರಿಕ. US ದಾಳಿಯಿಂದ ಕನಿಷ್ಠ ಪ್ರಮಾಣದ ಡ್ಯಾಮೇಜ್ ಆಗಿದೆ ಅಷ್ಟೇ ಅಂತ ಇರಾನ್ ಹೇಳ್ಕೊಳ್ತಾ ಇರೋದು. ಡ್ಯಾಮೇಜ್ ಆಗೇ ಇಲ್ಲ ಅಂತಲ್ಲ, ಕನಿಷ್ಠ ಪ್ರಮಾಣದ ಡ್ಯಾಮೇಜ್ ಆಗಿದೆ. ಬಟ್ 90% ಆಫ್ ದ ಯುರೇನಿಯಂ ನಮ್ಮ ಹತ್ರ ಸೇಫ್ ಆಗಿದೆ ಅಂತ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ಈ ನ್ಯೂಕ್ಲಿಯರ್ ಮೂಲಸೌಕರ್ಯ ಸಂಪೂರ್ಣವಾಗಿ ಸುಭದ್ರವಾಗಿದೆ ಅಂತ ಕೂಡ ಇರಾನ್ ಹೇಳ್ಕೊಳ್ತಾ ಇದೆ. ಹಾಗಿದ್ರೆ ಅಮೆರಿಕ ತನ್ನ ದಾಳಿಯಲ್ಲಿ ಧ್ವಂಸಗೊಳಿಸಿದ ಏನನ್ನ, ಇದರಿಂದ ಏನು ಹಾನಿಯಾಗಿದೆ ಗೊತ್ತಿಲ್ಲ. ಇದರಿಂದಾಗಿ ಇರಾನ್ ಅಣ್ವಸ್ತ್ರ ತಯಾರಿ ಪ್ರಯತ್ನಗಳಿಗೆ ಯಾವುದೇ ಹಿನ್ನಡೆ ಆಗಿಲ್ಲ ಅನ್ನೋದನ್ನ ಇರಾನ್ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ಕೊಳ್ತಾ ಇದೆ. ಸೊ ಪಶ್ಚಿಮ ರಾಷ್ಟ್ರಗಳು ನ್ಯೂಕ್ಲಿಯರ್ ಬಗ್ಗೆ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ. ಅವರು ಅಣುಬಾಂಬ್ ಹೊಂದಿರುವಾಗ ನಾವ್ಯಾಕೆ ಹೊಂದಬಾರದು ಅನ್ನೋದು ಪ್ರಶ್ನೆ. ಒಂದಷ್ಟು ದೇಶಗಳು ನೀವೆಲ್ಲ ಹೊಂದಿದ್ದೀರಿ ಅಣ್ವಸ್ತ್ರ, ನಮ್ಮ ಬಳಿ ಯಾಕೆ ಇರಬಾರ್ದು, ಇರಾನ್ ಸೇರಿದ ಹಾಗೆ ಪಶ್ಚಿಮ ರಾಷ್ಟ್ರಗಳ ಪ್ರಶ್ನೆ ಇದು. ಅಮೆರಿಕಾಗೂ ಇರಾನ್ ಎಲ್ಲಿ ಯುರೇನಿಯಂ ಅನ್ನು ಸಂಗ್ರಹಿಸಿಟ್ಟಿದೆ ಅಂತ ಗೊತ್ತಿಲ್ಲ. ಈಗ ಇಲ್ಲಿದೆ ಅಂದ್ಕೊಂಡು ಈ 3 ಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಆದರೆ ಅಲ್ಲಿಲ್ಲ, ಅದನ್ನು ಬೇರೆ ಕಡೆ ಸೇಫ್ ಆಗಿ ಶಿಫ್ಟ್ ಮಾಡಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಹಾಗಿದ್ರೆ ಎಲ್ಲಿದೆ ಈಗ? ಸ್ವತಃ ಅಮೆರಿಕಾಗೂ ಅದರ ಬಗ್ಗೆ ಮಾಹಿತಿ ಇಲ್ಲ. ಇರಾನ್ನ ಯುರೇನಿಯಂ ಸಂಗ್ರಹಾಗಾರದ ಬಗ್ಗೆ ನಿಖರ ಮಾಹಿತಿ ಇಲ್ಲ. ಅಮೆರಿಕ ಅಥವಾ ಇಸ್ರೇಲ್ ಬಳಿ ಇದರ ಬಗ್ಗೆ ಮಾಹಿತಿ ಇಲ್ಲ. ಸುದ್ದಿಗೋಷ್ಠಿ ನಡೆಸಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಧಿಕೃತ ಹೇಳಿಕೆ. ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋದು. ಇರಾನ್ಗೆ ಭಾರಿ ಡ್ಯಾಮೇಜ್ ಆಗಿದೆ, ನಾಶ ಮಾಡಿದ್ದೀವಿ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಅದು ಸತ್ಯ. ದಾಳಿ ಅಷ್ಟು ಪ್ರಮಾಣದಲ್ಲಿ ನಡೆದಿರೋದು ಹೌದು. ಸಂಪೂರ್ಣವಾಗಿ ಅಣ್ವಸ್ತ್ರ ನಾಶ ಮಾಡಿದ್ದೀವಿ ಅಂತ ಕೂಡ ಅಮೆರಿಕ ಹೇಳಲಿಕ್ಕೆ ಹೋಗಿಲ್ಲ. ಯಾಕೆಂದರೆ ಅಮೆರಿಕಾಗೆ ಗೊತ್ತಿರಬಹುದು ಇರಾನ್ ಏನು ಕ್ಲೈಮ್ ಮಾಡ್ತಾ ಇದೆ ಅದು ಸತ್ಯ ಸಂಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.